ಏನಿಲ್ಲ ಸರ್, ಎನ್ಕ್ವೈರಿ ಸಂಸ್ಥೆ ಕರೆಕ್ಟಾಗಿ 100% ಎನ್ಕ್ವೈರಿ ಮಾಡ್ತಾರೆ, ಅದರಲ್ಲಿ ಡೌಟೇ ಇಲ್ಲ. ಕರೆಕ್ಟಾದ ರಿಪೋರ್ಟೇ ಬರುತ್ತೆ, ನ್ಯಾಯಯುತವಾದಂಥ ಒಂದು ರಿಪೋರ್ಟ್ ಬರುತ್ತೆ ಅಂತ ನಮಗೂ ನಂಬಿಕೆ ಇದೆ. ನಮ್ಮ ಮುಖ್ಯಮಂತ್ರಿಗಳು ಅದನ್ನೇ ಹೇಳಿದ್ದಾರೆ, ನ್ಯಾಯಯುತವಾದಂಥ ರಿಪೋರ್ಟ್ ಮಾಡಿರಿ, ಕರೆಕ್ಟಾಗಿ ನೋಡಿ ಏನಿದೆಯೋ ಅದನ್ನು ವಾಸ್ತವಾಂಶ ಕೊಡಿ ಅಂತ ಹೇಳಿದರೆ, ವಾಸ್ತವಾಂಶ ಏನಿದೆ ಅದು ಬರುತ್ತೆ. ಹಾಗೆ ಸರ್, ಇವರು ಕಾಂಗ್ರೆಸ್ಸಿಂದ ನೀವು ಬಿಜೆಪಿ ಬಗ್ಗೆ 40% ಆರೋಪ ಮಾಡಿದ್ರಿ, ತುಂಬ ಭ್ರಷ್ಟಾಚಾರ ನಡೆದಿದೆ ಅಂತ. ಅವರ ಆರೋಪನ ನೀವು ಯಾಕೆ ಹೊರಗಡೆ ತೆಗಿತಿಲ್ಲ ಸರ್? ಅವರ ಏನು ಭ್ರಷ್ಟಾಚಾರ ಮಾಡಿದ್ದಾರೆ ಅಂತ ನೀವೇ ಆರೋಪ ಮಾಡಿದ್ರಿ, ಅದನ್ನ ಯಾಕೆ ಹೊರಗೆ ತೆಗಿತೀವಿ? ಇವಾಗೆಲ್ಲ ನಮ್ಮ ಮುಖ್ಯಮಂತ್ರಿಗಳು ಹೇಳಿದ್ರಲ್ಲ, ಕುಮಾರಸ್ವಾಮಿ ಅವರು ಅದರ ಸೈಟ್ಗಳು ತೊಗೊಂಡಿದ್ದಾರೆ, ಇನ್ನೊಬ್ರು ತೊಗೊಂಡಿದ್ದಾರೆ, GT ದೇವೇಗೌಡರು ಎಲ್ಲರೂ ತೊಗೊಂಡಿದ್ದಾರೆ ಅಂತ ಹೇಳಿದ್ರಲ್ಲ ಮುಖ್ಯಮಂತ್ರಿಗಳು. ಯಾರ್ಯಾರು ಅದರಲ್ಲಿ ಸೈಟ್ಗಳು ಹಾಕಿದ್ದಾರೆ, ಕುಮಾರಸ್ವಾಮಿ ಅವರು ಲೋಕಲ್ ಅಡ್ರೆಸ್ ಕೊಟ್ಟೆ ತೊಗೊಂಡಿದ್ದಾರೆ ಅಂತ ಹೇಳಿದ್ರಲ್ಲ ಮುಖ್ಯಮಂತ್ರಿಗಳು. 1 ವರ್ಷ ಆಯಿತು ಸರ್. ಹೌದು, ಹೇಳಿದ್ರಲ್ಲ. ಸರ್ಕಾರ ಬಂದು 1 ವರ್ಷ ಆಯ್ತು ಸರ್. ಒಂದು ಬೇರೆ ಕಡೆ ಏನು ನಡೆಯುತ್ತೋ ಏನೋ ನನಗೆ ಗೊತ್ತಿಲ್ಲ. ಕೋಲಾರಲ್ಲಿ ಏನಾದರೂ ನಾನು ಎಲ್ಲಾದರೂ ದುಡ್ಡು ತೊಗೊಂಡಿದ್ದೀನಿ ಅಂತ ನಿಮ್ಗೆ ಏನಾದರೂ ಗಮನಕ್ಕೆ ಬಂದಿದ್ರೆ, ಕೋಲಾರಮ್ಮ ದೇವಸ್ಥಾನ ಇದ್ದರೆ ನೀವೇ ಹೇಳಿ. ಏನಿಲ್ಲ ವಿರೋಧಿಗಳು ಅವ್ರು ಮಾಡ್ಕೊಳ್ಳಿ ಸರ್, ನಾವೇ ಅವ್ರು ಮಾತಾಡ್ಕೊಂಡು ಇರಲಿ ಸರ್, ನಾವಿಲ್ಲಿ ಡೆವಲಪ್ ಮಾಡ್ಕೊಂಡು ಹೋಗ್ತಾರೆ. ನೋಡಿ, ಇವತ್ತು 7 ಕೋಟಿ ರೂಪಾಯಿ ಪ್ರಾಜೆಕ್ಟ್ ಕೊಡ್ತಾ ಇದ್ದೀವಿ. ಎಂಥ ಒಳ್ಳೆ ಜಾಗ ಇದು, ಕಾಲೇಜ್ ಅಲ್ವಾ, ನಮ್ಮ ಹೆಣ್ಮಕ್ಳು ಇರೋ ಜಾಗ ಅಲ್ವಾ. ಹಿಂಗೇನಾದರೂ ಅಡ್ವೈಸ್ ಮಾಡಿ ನನಗೆ ಇನ್ನೂ ಈ ಥರದ್ದು ಮಾಡೋಣ. DCC ಬ್ಯಾಂಕ್ ಸಂಬಂಧಪಟ್ಟ ಹಿಂಗೆ ಚುನಾವಣೆ ನಡೆಸಬೇಕಂತ ಹೇಳ್ಬಿಟ್ಟು ಚುನಾವಣಾಧಿಕಾರಿಗಳಿಗೆ ಕೊಟ್ಟಿದ್ದಾರೆ, ನೋಟಿಸ್ ಇಶ್ಯೂ ಮಾಡಿದ್ದಾರೆ. ಪ್ರಕ್ರಿಯೆ ಚುನಾವಣೆ ಆಗಬೇಕಾ ಬೇಡವಾ ಸರ್? ಇಲ್ಲ, ಯಾವುದೇ ಚುನಾವಣೆ ಆಗಬೇಕಲ್ವ, ಚುನಾವಣೆ ನಡಿಬೇಕಲ್ವ, ಚುನಾವಣೆ ನಡಿಬೇಕು. ಅದು DCC ಬ್ಯಾಂಕ್ ಏನು ಅಷ್ಟೇ ಡೀಟೇಲ್ ನನಗೆ ಗೊತ್ತಿಲ್ಲಪ್ಪ. ನಾನೇನಾದರೂ ಪ್ರವಾಸಕ್ಕೆ ಹೋಗಿರೋ ಕೆಲವೊಬ್ರು ಆಗಬಾರ್ದು ಅಂತ ಒತ್ತಡ ಆಗ್ತಾ ಇದ್ದಾರೆ, ಆಗಬಾರ್ದು ಅಂತ ಒತ್ತಡ ಆಗ್ತಾ ಇದೆ, ಅದು ಗೊತ್ತಿಲ್ಲ ನನಗೆ. ಯಾರು ಒತ್ತಡ ಆಗ್ತಾ ಇರೋದು ನನಗೆ ಗೊತ್ತಿಲ್ಲ. ಇವಾಗ ಕೋರ್ಟ್ ಆರ್ಡರ್ ಆಗಿದೆ ಅಂತ ಹೇಳ್ತಾರೆ ಎಲೆಕ್ಷನ್ಗೆ, ಅದಕ್ಕೆ ಹೆಂಗೆ ಕೋರ್ಟ್ ಆರ್ಡರ್ ಯಾರು ಒತ್ತಡ ಹಾಕಿದ್ರೆ ಏನು ನಡೀತದೆ? ಏನು ನಡೆಯಲ್ವ? ಕೋರ್ಟ್ ಆರ್ಡರ್ ಪ್ರಕಾರವಾಗಿ ಎಲೆಕ್ಷನ್ ಮಾಡಬೇಕು, ಮಾಡ್ತಾರೆ. ಅದೇನೋ 13D 12D ಏನಿದೆ ಅದರ ಪ್ರಕಾರವಾಗಿ ಒಂದ್ಸತಿ ಮಾಡಿದ್ದಾರೆ, ಮತ್ತೆ 13D ಮಾಡಿ ಅಂತ ಹೇಳಿ. ಇಲ್ಲ, 13D ಮಾಡೋಕ್ಕೆ ಒಂದ್ಸಲಿ ಮಾಡಿಲ್ಲ, ಮೊದಲು 13D ಮಾಡಿಲ್ಲ. ಅದು ಮಾಡದೇ ಇರೋದ್ರಿಂದನೇ ಅದು ಪ್ರಾಬ್ಲಮ್ ಆಗಿದ್ದು, ಮಾಡದೇ ಇರೋದ್ರಿಂದನೇ ಆಗಿದ್ದು. ಇವಾಗ 13D ಅದೆಲ್ಲ ಫಾಲೋ ಅಪ್ ಮಾಡಬೇಕು, ಇವಾಗ ಅದ್ರ ಪ್ರಕಾರವಾಗಿ ಹೋಗ್ಬೇಕು. ಅವರು ಮೊದಲು 13D ಫಾಲೋ ಮಾಡಿಲ್ಲ ಅಂತಲೇ ಅದನ್ನು ಎಲೆಕ್ಷನ್ ಪೋಸ್ಟ್ಪೋನ್ ಆಗಿತ್ತು. ಕೋರ್ಟ್ ಹೋಗಿದ್ದು ಅದಾದ್ಮೇಲೆ ಮತ್ತೆ 13D ಮುಗಿಸಿದ್ದಾರೆ, ಮತ್ತೆ ಇನ್ನೊಂದ್ಸತಿ 13D ಮಾಡಿ ಇಲ್ಲ, ಹೊಸದಾಗಿ ಕೋರ್ಟ್ ಆರ್ಡರ್ ಆಗಿದೆಯಲ್ಲ, ಅದ್ರ ಮೇಲೆ ತಿರ್ಗಾ ಎಲೆಕ್ಷನ್ ಕಮಿಷನರ್ ಏನಿದೆ ಸಹಕಾರ ಇಲಾಖೆ, ಅದ್ರ ಮೇಲೆ ಅವರು ಕೋರ್ಟ್ ಆರ್ಡರ್ ಏನಿದೆಯೋ ಅದ್ರ ಪ್ರಕಾರವಾಗಿ ಸಹಕಾರ ಇಲಾಖೆ ಮಾಡ್ತಾರೆ. ಚುನಾವಣಾ ಪ್ರಾಧಿಕಾರನೇ ಕೈ ಬಿಡಬೇಕು ಅಂತ ಹೇಳಿ ಸೆಷನ್ ಅಲ್ಲಿ ಏನೋ ತೀರ್ಮಾನ ಆಗಿದೆ. ಇಲ್ಲ, ಆ ಥರ ತೀರ್ಮಾನ ಆಗಿಲ್ಲ. ಏನು ಸರ್, ನೀವೇನು ಅದು ಸಹ ಎಲೆಕ್ಷನ್ ಬಾಕಿ ಇದೆ ಸರ್, ಅದ್ರ ಬಗ್ಗೆನೂ ಕೋರ್ಟ್ ಆದೇಶ ಕೊಟ್ಟಿದೆ 3 ತಿಂಗಳು ಮಾಡಬೇಕು ಅಂತ. ಬಟ್ ಯಾವುದೇ ಪ್ರಕ್ರಿಯೆ ಇಲ್ಲ. ಅದೇನಾಗಿದೆ ಅಂದರೆ, ಅದು ಡಿವೈಡ್ ಮಾಡೋ ಒಂದು ಇದ್ರ ಮೇಲೆ ಸ್ವಲ್ಪ ಏನೋ ಲೇಟ್ ಆಗ್ಬೋದು. ಅದು ಚಿಕ್ಕಬಳ್ಳಾಪುರ ಕೋಲಾರ ಡಿವೈಡ್ ಬೈಫರ್ಕೇಷನ್ ಆಗುವಂಥ ಇದ್ರ ಮೇಲೆ ಸ್ವಲ್ಪ ಲೇಟ್ ಆಗ್ಬೋದು ಅಂತಿದೆ. DCC ಬ್ಯಾಂಕ್ ಬಗ್ಗೆ ನನಗೇನು ಗೊತ್ತಿಲ್ಲ, ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಕೋಚಿಮಲ್ದು ನನಗೆ ಮಾಹಿತಿ ಇದೆ, ಅದನ್ನು ಡಿವೈಡ್ ಮಾಡಬೇಕು, ಅದು ಇದು ಚಿಕ್ಕಬಳ್ಳಾಪುರ ಕೋಲಾರ ಅನ್ನೊಂದು ವಿಚಾರದಲ್ಲಿ ಸ್ವಲ್ಪ ಮುಂದೂಡ್ತಾ ಇದ್ದಾರೆ ಅಷ್ಟೇ. ಅದು ಬಿಟ್ಟರೆ ಬರೀ ಏನು ಅದೇನು ರಾಜ್ಯದಲ್ಲಿ ನೆರೆ ಉದ್ಭವ ಆಗಿದೆ ಸರ್, ಸರಿಯಾಗಿ ನಿರ್ವಹಣೆ ನಮಗೆ ಮಳೆ ಇಲ್ಲ. ನಮಗೆ ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲೆ, ತುಮಕೂರು, ಬ್ಯಾಂಗ್ಳೂರು ಈ ಕಡೆ ಎಲ್ಲ ನಮಗೆ ಬರ ಆಗಿದೆ. ಆ ಕಡೆ ನೋಡಿದ್ರೆ ಪಾಪ ಹಸುಗಳು, ನಾಯಿಗಳು, ಕೋಳಿಗಳು, ಹಾವುಗಳು, ಇಲಿಗಳು ಎಲ್ಲ ಹೊಡ್ಕೊಂಡು ಹೋಗ್ತಾ ಇದ್ದಾವೆ. ಆ ಕಡೆ ಹಂಗೆ ಮಳೆ ಬರ್ತಾ ಇದೆ, ನಮಗೆ ಬರ ಅವ್ರಿಗೆ ಜಾಸ್ತಿ ಆಗೋಗ್ಬಿಟ್ಟಿದೆ, ನೀರು ಜಾಸ್ತಿ ಆಗೋಗ್ಬಿಟ್ಟಿದೆ. ಆ ದೇವರಲ್ಲಿ ಕೋಲಾರಮ್ಮನ ತಾಯಿಯಲ್ಲಿ ಪ್ರಾರ್ಥನೆ ಮಾಡ್ತೀವಿ, ಕೋಲಾರ್ಗೆ ಒಳ್ಳೆ ಮಳೆ ಕೊಡಲಿ, ಆ ಕಡೆ ಸ್ವಲ್ಪ ಮಳೆ ಕಮ್ಮಿ ಮಾಡಲಿ. ಆ ಕಮ್ಮಿ ಮಾಡಿದ್ದು ಈ ಕಡೆ ಬರಲಿ, ಆ ಕಡೆ ನಿಂತ ಮೇಲೆ ಈ ಕಡೆ ಬರ್ತಾರೆ ಸರ್. ಮತ್ತೆ ಬೆಳಿಗ್ಗೆ ಒಂದು ಗುದ್ಲಿ ಪೂಜೆ ಕ್ಯಾನ್ಸಲ್ ಮಾಡಿದ್ರಿ ಅಂತ ಹೇಳಿ. ಯಾವುದು? ಇಲ್ಲಿ ಸರ್, ಪತ್ರಕರ್ತ ಭವನ್ ರೋಡಲ್ಲಿ ಸರ್, ಪತ್ರಕರ್ತರ ಬೋರ್ಡ್ ಅಂಗನವಾಡಿ ಕಟ್ಟಡ ಅಂತ. ಇಲ್ಲ, ಇದು ಲೇಟ್ ಆಯ್ತಲ್ಲ, ನೀವು ಮಾಡ್ಕೊಳ್ಳಿ, ಆಮೇಲೆ ನಾನು ಇನ್ನೊಂದು ದಿವಸ ಇನಾಗ್ರೇಷನ್ ಬರ್ತೀನಿ ಅಂತ ಮಾಡಿ ಅಂತ. ಏನು ನಮ್ಮ ಕನ್ಸ್ಟ್ರಕ್ಷನ್ ಆಗಬೇಕು, ಬಿಲ್ಡಿಂಗ್ಸ್ ಅದೆಲ್ಲ ನಾವೇನು ಪೂಜೆ ಮಾಡಿಬಿಟ್ಟೆ ಮಾಡಬೇಕು. ಅದನ್ನು ನಮ್ಗೆ ಫಸ್ಟು ನಮ್ಮ ಕೆಲಸ ಆಗಬೇಕಲ್ಲ, ಕೆಲಸ ಆಗಲಿ. ತಕರಾರು ಇದೆಯಾ? ಏನು ತಕರಾರಿಲ್ಲ, ನನಗೆ ಗೊತ್ತಿಲ್ಲ. ಖಾತೆ ಎಲ್ಲ ಇದೆಯಲ್ಲ, ಡಾಕ್ಯುಮೆಂಟ್ಸ್ ಎಲ್ಲ ಬಂದಿದೆಯಲ್ಲ ನನಗೆ. ಅದರಿಂದನೇ MLA ಇಲ್ಲ, ಡಾಕ್ಯುಮೆಂಟ್ಸೇ ಬಂದಿದೆ ನನಗೆ, ಡಾಕ್ಯುಮೆಂಟ್ಸ್ ಖಾತೆನೇ ಇದೆ ಸರ್. ಆಮೇಲೆ ಇದೆಲ್ಲ ನಗರಸಭೆದು ಹಾಂ 100 ಕೋಟಿ ಏನೋ ರಿಲೀಸ್ ಆಗಿದೆ ಅಂತೆಲ್ಲ ಹೇಳಿದ್ರು. ಇದಕ್ಕೆ ರಿಂಗ್ ರೋಡ್, ಅದಕ್ಕೆ ಯಾವುದು ದುಡ್ಡೇ ಬಂದಿಲ್ಲ ಇವಾಗಲೂ. ಯಾವುದು? ನಗರಸಭೆಗಲ್ಲ ನಗರಾಭಿವೃದ್ಧಿ ಪ್ರಾಧಿಕಾರ. ನಗರಾಭಿವೃದ್ಧಿ ಪ್ರಾಧಿಕಾರ ಅಲ್ಲ, ಇದು ನಾವು PWD ಮಾಡ್ತಾ ಇದ್ದೀವಿ. ರಿಂಗ್ ರೋಡ್ PWD ಮಾಡ್ತಾ ಇದ್ದೀವಿ. 100 ಕೋಟಿ ರಿಲೀಸ್ ಆಗಿದೆ, 100 ಕೋಟಿ ರಿಲೀಸ್ ಆಗಿದೆ, 170 ಕೋಟಿ ರಿಲೀಸ್ ಆಗ್ತದೆ. ಇವಾಗ ಟೆಂಡರ್ ಕರಿತೀವಿ. ಇಲ್ಲ, PWDನಲ್ಲಿ ಎಲ್ಲ ಪ್ರೋಸೆಸ್ ಆಗಿದೆ, ಎಲ್ಲ ಆಗಿದೆ, ಡಾಕ್ಯುಮೆಂಟೇಷನ್ ಎಲ್ಲ ಸಬ್ಮಿಟ್ ಮಾಡಿದ್ದೀವಿ. ಕ್ಯಾಬಿನೆಟಲ್ಲಿ ಅಪ್ರೂವಲ್ ತೊಗೋಬೇಕಷ್ಟೇ, ಇನ್ನು ಬೇರೆ ಏನಿಲ್ಲ. ಕ್ಯಾಬಿನೆಟ್ ಅಪ್ರೂವಲ್ ಬರಬೇಕು, ಪ್ರೋಸೆಸ್ಸಲ್ಲಿ. ಅವ್ರು ಹೇಳಿದ್ದು ನಿಜ, ಪ್ರೋಸೆಸ್ಸಲ್ಲಿದೆ. 100 ಕೋಟಿ ರಿಲೀಸ್ ಮಾಡಿದ್ದಾರೆ ಅಮೌಂಟು, ಕ್ಯಾಬಿನೆಟ್ ಅಪ್ರೂವಲ್ಗೆ ಅಂತ ಇದೆ. ಈ ವಾರದಲ್ಲಿ ನೆಕ್ಸ್ಟ್ ಕ್ಯಾಬಿನೆಟ್ಗೆ ಹೋಗುತ್ತೆ ಅಪ್ರೂವಲ್. ಕ್ಯಾಬಿನೆಟ್ ಅಪ್ರೂವ್ ಆದಮೇಲೆ ಟೆಂಡರ್ ಪ್ರಕ್ರಿಯೆ ಬರುತ್ತೆ. DPR ಆಗಿದೆ, DPR ಎಲ್ಲ ಆಗಿದೆ, ಎಸ್ಟಿಮೇಟ್ ಆಗಿದೆ, DPR ಆಗಿದೆ, ಎಲ್ಲ ಮಾಡಿದ್ದೀವಿ. ಅಕ್ವಿಜೇಷನ್ ಕಮ್ಮಿ ಇದೆ. ಆಮೇಲೆ ಅಲ್ಲಿರ್ತಕ್ಕಂಥ ರೈತರಿಗೆಲ್ಲ ಆಪ್ಷನ್ಸ್ ಕೊಟ್ಟಿದ್ದೀವಿ, ಫ್ರೀಯಾಗಿ ಕನ್ವರ್ಷನ್ ಮಾಡಿಕೊಡ್ತೀವಿ. ನಿಮಗೆ ಡಬಲ್ FIR ನಿಮಗೆ ಫ್ರೀಯಾಗಿ ಕೊಡ್ತೀವಿ. ಇವಾಗ ಬಿಲ್ಡಿಂಗ್ ಕಟ್ತಾರೆ, ಓಕೆ, 1,000 ಸ್ಕ್ವೇರ್ ಫೀಟ್ ಕಟ್ಟಬೇಕು, ಅವ್ರಿಗೆ 3,000 ಸ್ಕ್ವೇರ್ ಫೀಟ್ ಕೊಡೋದಕ್ಕೆ ಪರ್ಮಿಷನ್ ಕೊಡ್ತೀವಿ. ಆಮೇಲೆ ಅವ್ರಿಗೆ ಕನ್ವರ್ಷನ್ ಫ್ರೀಯಾಗಿ ಮಾಡಿಕೊಡ್ತೀವಿ. ಲ್ಯಾಂಡ್ ಯಾರ್ಯಾರು ತೊಗೊಳ್ತೀವಿ ಅವ್ರಿಗೆ
ಕನ್ವರ್ಷನ್ ಮಾಡಿಕೊಡ್ತೀವಿ. ಇದಕ್ಕೆಲ್ಲ ಕೋಆಪ್ರೇಟ್ ಮಾಡಿ ಅಂತಲೂ ರೈತರಿಗೂ ಹೇಳಿ. ಓಕೆ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.